ಸದ್ಯ ಬಿಗ್ ಬಾಸ್ ಸೀಸನ್ 12ರ ಹವಾ ಎಲ್ಲಿ ನೋಡಿದ್ರು ಕೂಡ ನಡೀತಾ ಇದೆ. ಸೋಷಿಯಲ್ ಮೀಡಿಯಾದಲ್ಲಂತೂ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಾ ಇದೆ. ಬಿಗ್ ಬಾಸ್ ಸೀಸನ್ 12ರಲ್ಲಿ ಫಿನಾಲೆ ವಾರಕ್ಕಂತೂ ತಲುಪಿದೀವಿ ಎಲ್ಲರೂ ಕೂಡ. ಈಗಾಗಲೇ ಕಂಟೆಸ್ಟೆಂಟ್ಸ್ ಮಧ್ಯೆ ನೀನಾ ನಾನಾ ಅನ್ನುವಂತಹ ಒಂದು ಜುಗಲ್ಬಂದಿ ನಡೀತಾ ಇದೆ. ಸೊ ಧನುಷ್ ಅಂದ ತಕ್ಷಣ ನಮ್ಗೆ ನೆನಪಾಗುವಂತದ್ದು ಬಿಗ್ ಬಾಸ್ ಸೀಸನ್ 12ರ ಟಾಸ್ಕ್ ಮಾಸ್ಟರ್. ಆ ಟಾಸ್ಕ್ ಮಾಸ್ಟರ್ ಅನ್ನುವಂತಹ ಬಿರುದನ್ನ ಪಡ್ಕೋಬೇಕು ಅಂತಂದ್ರೆ ಅವರು ಫಿಟ್ನೆಸ್ ಆಗಿರ್ಬೋದು, ಅದ್ರ ಜೊತೆಗೆ ಮೆಂಟಲಿ ಆಗಿರ್ಬೋದು ತುಂಬಾ ಸ್ಟ್ರೆಂತ್ ಅನ್ನ ಹೊಂದಿರಬೇಕು. ಅದೇ ರೀತಿ ಇವತ್ತು ಅವರ ಜಿಮ್ ಫ್ರೆಂಡ್ಸ್ ಯಾವ ರೀತಿ ಮಾತಾಡಿಸ್ತಾರೆ, ಅದ್ರ ಜೊತೆಗೆ ಯಾವ ತರ ಇರ್ತಿದ್ರು ಅನ್ನುವಂತಹ ಒಂದಷ್ಟು ವಿಚಾರಗಳನ್ನ, ಧನುಷ್ ಅವ್ರ ಬಗ್ಗೆ ಗೊತ್ತಿಲ್ಲದೆ ಇರುವಂತಹ ವಿಚಾರಗಳನ್ನ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ಈಗ ಅವರ ಜಿಮ್ ಹತ್ರ ಹೋಗ್ತಾ ಇದ್ದೀನಿ. ಸೊ ಇದೇ ಒಂದು ಜಿಮ್ ಅಲ್ಲಿ ಬಿಗ್ ಬಾಸ್ ಸೀಸನ್ 12ರ ಟಾಸ್ಕ್ ಮಾಸ್ಟರ್ ಆಗಿರುವಂತಹ ಧನುಷ್ ಅವರು ವರ್ಕೌಟ್ ಮಾಡ್ತಾ ಇದ್ರು. ನೋಡ್ತಾ ಇರ್ಬೋದು ಅವ್ರ ಫ್ರೆಂಡ್ಸ್ ಎಲ್ಲಾನು ಕೂಡ ಹಾಗೇನೆ ವರ್ಕೌಟ್ ಮಾಡ್ತಾ ಇದ್ದಾರೆ. ಈಗ ಬಿಗ್ ಬಾಸ್ ಈ ಒಂದು ಸೀಸನ್ಗೆ ಹೋಗೋದಕ್ಕಿಂತ ಮುಂಚೆನೆ ನಮ್ಮ ಧನುಷ್ ಅವರು ಒಂದು 6 ಪ್ಯಾಕ್ಸ್ ಅನ್ನುವಂತಹ ಒಂದು ಫಿಟ್ನೆಸ್ ಖಡಕ್ ಬಾಡಿಯನ್ನ ಹೊಂದಿದ್ರು. ಹಾಗಾಗಿ ಅವರು ಈ ಒಂದು ಬಿಗ್ ಬಾಸ್ ಸೀಸನ್ 12ರಲ್ಲಿ ಟಾಸ್ಕ್ ಮಾಸ್ಟರ್ ಅನ್ನುವಂತಹ ಬಿರುದನ್ನ ಪಡ್ಕೊಂಡಿದ್ದಾರೆ. ಸೊ ಇಲ್ಲಿ ಪಾಪ ವರ್ಕೌಟ್ ಮಾಡ್ತಾ ಇದಾರೆ. ಸೊ ಆದ್ರೂ ಕೂಡ ಡಿಸ್ಟರ್ಬ್ ಮಾಡ್ತಾ ಹಂಗೇನೆ ಮಾತಾಡ್ಸೋಣ. ಸರ್ ನಮಸ್ತೆ, ಹೇಗಿದ್ದೀರಾ? ನಮಸ್ತೆ ಸರ್. ಸಾರಿ ಡಿಸ್ಟರ್ಬ್ ಮಾಡಿದೆ, ದಯವಿಟ್ಟು ಬೇಜಾರಾಗ್ಬೇಡಿ. ಪಾಪ ವರ್ಕೌಟ್ ಮಾಡ್ತಿದ್ರಿ. ಇಲ್ಲ, ತೊಂದ್ರೆ ಇಲ್ಲ, ಹೇಳಿ ಸರ್. ಎಸ್ ಸರ್, ಧನುಷ್ ಅಂದ ತಕ್ಷಣ ನಿಮ್ಗೆ ನೆನಪಾಗುವಂತದ್ದು ಏನು ಅಂತ? ಧನುಷ್ ಒಂದು ಒಳ್ಳೆ ವ್ಯಕ್ತಿ. ಅದಕ್ಕಿಂತ ಮೊದಲದಾಗಿ ನಾನು ಈ ಬಿಗ್ ಬಾಸ್ 12 ಸೀಸನ್ ಟಾಪ್ ಕಂಟೆಂಡರ್ ಆಗಿರುವಂತ ಧನುಷ್ಗೆ ಆಲ್ ದ ಬೆಸ್ಟ್ ಹೇಳ್ತೇನೆ. ಹಾಗೇನೆ ಧನುಷ್ ಅಂದ್ರೆ ಹಾಗೂ ಬಿಗ್ ಬಾಸ್ ಅಂದ್ರೆ ಒಂದು ವ್ಯಕ್ತಿತ್ವದ ಆಟ. ಆ ವ್ಯಕ್ತಿತ್ವದ ಆಟಕ್ಕೆ ಸರಿ ಹೊಂದುವಂತ ಪರ್ಸನಾಲಿಟಿ ಅಂದ್ರೆ ನಮ್ಮ ಫ್ರೆಂಡ್ ಧನುಷ್ ಗೌಡ. ಸೊ ಅವರ ಕಮಿಟ್ಮೆಂಟ್ ಇರ್ಬೋದು, ಅಥವಾ ಅವರ ಡೈಲಿ ಬಂದು ವರ್ಕ್ ಮಾಡುವಂತ ಇಂಟೆನ್ಸ್ ಇರ್ಬೋದು, ಅಥವಾ ಅವರು ಜನರ ಜೊತೆ ನಡ್ಕೊಳ್ಳುವಂಥ ಬಿಹೇವಿಯರ್ ಇರ್ಬೋದು, ಇದೆಲ್ಲವೂ ತುಂಬಾನೇ ಮ್ಯಾಟ್ರ್ ಆಗುತ್ತೆ. ಸೊ ಅದೆಲ್ಲದಕ್ಕೆ ಸೂಕ್ತವಾದ ವ್ಯಕ್ತಿ ಅಂದ್ರೆ ಧನುಷ್ ಗೌಡ. ಸೊ ಹಾಗೇನೆ ಅವರು ಇವಾಗ ಆಡ್ತಿರೋ ರೀತಿ ಆಗಿರ್ಬೋದು, ಇವಾಗ ನಾವು ಅಲ್ಲಿ ಎಲ್ಲ ಆಟಗಾರನ್ನ ಕಂಪೇರ್ ಮಾಡಿದ್ರೆ ಸೊ ಆ ವ್ಯಕ್ತಿತ್ವದಲ್ಲಿ ಧನುಷ್ ಎದ್ದು ಕಾಣ್ತಾ ಇದ್ದಾನೆ. ಸೊ ನೋಡ್ಲಿಕ್ಕೆ ಕಾಮಿಡಿಯನ್ಸು ಅಂತ ಹೇಳ್ತಾರೆ ಬೇರೆಯವ್ರನ್ನ, ಆದ್ರೆ ಜನ ಓಟ್ ಅಂತ ಮಾಡ್ತಾರೆ. ಬಟ್ ರಿಯಾಲಿಟಿ ನೋಡಕ್ ಹೋದ್ರೆ ವ್ಯಕ್ತಿತ್ವದ ಆಟಕ್ಕೆ ಬೇಕಾಗಿರೋದು ಪ್ರಶಸ್ತಿ. ಸೊ ಹಾಗಾಗಿ ಧನುಷ್ ಗೌಡ ಬೆಟರ್ ಕಂಟೆಸ್ಟೆಂಟ್ ಅಂತ ನಾನು ಇಚ್ಛೆ ಪಡ್ತೇನೆ. ನೀವು ಮಾತಾಡ್ತಾ ಇದ್ರಿ ವ್ಯಕ್ತಿತ್ವದ ಆಟ ಅಂತ ಹೇಳ್ಬಿಟ್ಟು. ಮೊನ್ನೆ ಯಾವ್ದೋ ಒಂದು ಖಾಸಗಿ ವಾಹಿನಿಯ ಸಂದರ್ಶನದಲ್ಲೂ ಕೂಡ ಅಶ್ವಿನಿ SN ಏನ್ ಕಂಟೆಸ್ಟೆಂಟ್ ಆಗಿದ್ರಲ್ಲ ಬಿಗ್ ಬಾಸ್ ಸೀಸನ್ 12ರ ಕಂಟೆಸ್ಟೆಂಟ್, ಅವರು ಕೂಡ ಹೇಳ್ತಾ ಇದ್ರು ಯಾರು ಗೆಲ್ಲಬೇಕು ಅಂತಂದಾಗ ವ್ಯಕ್ತಿತ್ವ, ನಿಜವಾದ ವ್ಯಕ್ತಿತ್ವವನ್ನ ಹೊಂದಿರುವಂತವ್ರು ಗೆಲ್ಲಬೇಕು, ಆದ್ರೆ ಎಂಟರ್ಟೈನ್ಮೆಂಟ್ ಗೆಲ್ಲುತ್ತೆ ಅನ್ನುವಂತ ಒಂದು ಮಾತನ್ನ ಹೇಳಿದ್ರು. ಸೊ ನೀವು ಹೇಳಿದ್ದಕ್ಕೆ ಎಲ್ಲೋ ಒಂದ್ ಕಡೆ ಸಿಮಿಲಾರಿಟೀಸ್ ಮ್ಯಾಚ್ ಆಗ್ತಿದೆ ಅಂತ. ಹೌದು, ಖಂಡಿತವಾಗ್ಲು ಇದು ವ್ಯಕ್ತಿತ್ವದ ಆಟನೇ. TRPಗೋಸ್ಕರ ಅಥವಾ ಚಾನೆಲ್ ಓಡಕ್ಕೋಸ್ಕರ ಜನರು ವೋಟ್ ಮಾಡೋದು ಇದೆಲ್ಲ ಕಾಮನ್. ಆದ್ರೆ ಫೈನಲ್ ಆಗಿ ಯಾರೇ ವಾಹಿನಿಯವರು ಇರ್ಬೋದು, ಏನೇ ಇರ್ಬೋದು, ಸೆಲೆಕ್ಟ್ ಮಾಡುವಾಗ ಅವರ ಸ್ಟ್ಯಾಂಡರ್ಡಿಗೆ ತಕ್ಕಂತೆ ಇರೋ ವ್ಯಕ್ತಿನೇ ಸೆಲೆಕ್ಟ್ ಮಾಡ್ತಾರೆ. ಸೊ ಈಗ ನಾವು ಅದೇ ರೀತಿ ನೋಡಕ್ ಹೋದ್ರೆ ಇವಾಗ ನಾವು ಬಿಗ್ ಬಾಸ್ ಅಲ್ಲಿ 12 ಸೀಸನ್ ಇಂದನು ಸುದೀಪ್ ಅವರೇ ನಡ್ಸ್ಕೊಂಡ್ ಬರ್ತಾ ಇದ್ದಾರೆ. ಸೊ ಆ ನಡ್ಸ್ಕೊಂಡ್ ಬರ್ತಿರೋ ಕಾರಣ ಏನಂದ್ರೆ ಅವರ ವ್ಯಕ್ತಿತ್ವ. ಸೊ ಆ ವ್ಯಕ್ತಿತ್ವದವ್ರು ನಡ್ಸಿದ್ರೇ ಅದಕ್ಕೆ ವ್ಯಾಲ್ಯೂ ಅಂತ. ಹಾಗಾಗಿ ಇದು ವ್ಯಕ್ತಿತ್ವ ಆಟನೇ. ಆ ವ್ಯಕ್ತಿತ್ವ ಆಟದಲ್ಲಿ ಧನುಷ್ ಅವ್ರು ಗೆಲ್ತಾರೆ ಅಂತ ನಂಗೆ ಖಂಡಿತವಾಗ್ಲೂ ಇದಿದೆ, ಆಶಯ ಇದೆ, ಅವ್ರು ಗೆದ್ದೇ ಗೆಲ್ತಾರೆ. ಟಾಸ್ಕ್ ಮಾಸ್ಟರ್ ಅನ್ನುವಂತಹ ಬಿರುದನ್ನ ಪಡ್ಕೊಂಡಿದ್ದಾರೆ. ಸೊ ಅವ್ರು ಆಡಿರುವಂತಹ ಇಲ್ಲಿವರೆಗೂ ಆಡಿರುವಂತಹ ಟಾಸ್ಕ್ಗಳಲ್ಲಿ ನಿಮ್ಗೆ ಅವ್ರು ಆಡಿರುವಂತಹ ಟಾಸ್ಕ್ ಯಾವ್ದು ತುಂಬಾ ಇಷ್ಟ ಆಯ್ತು? ಟಾಸ್ಕ್ ಮಾಸ್ಟರ್ ಅಲ್ಲಿ ಖಂಡಿತವಾಗ್ಲೂ ಟಾಸ್ಕ್ ಮಾಸ್ಟರ್ ಅವರು. ಯಾಕಂದ್ರೆ ಅವ್ರಿಗಿರೋ ಫಿಟ್ನೆಸ್, ಅವ್ರಿರೋ ಕಮಿಟ್ಮೆಂಟ್, ಅವ್ರು ಬಂದು ಜಿಮ್ಮಲ್ಲಿ ವರ್ಕ್ ಮಾಡ್ತಿರೋದು, ಅಥವಾ ನಾವು ಎಲ್ಲೇ ಹೊರಗಡೆ ಹೋದ್ರೂ ಜೊತೆಲೇ ಇರ್ತಿದ್ರು. ಸೊ ನಮ್ಗೆ ಅವರ ಎನರ್ಜಿ ಮತ್ತೆ ಅವರ ಎಂಥೂಸಿಯಾಸಮ್ ಅಲ್ಲಿ ಖಂಡಿತವಾಗ್ಲೂ ಯಾವುದೇ ಸಂಶಯ ಇಲ್ಲ. ಸೊ ಕೊನೆಯ ಟಾಸ್ಕ್ ಅಂದ್ರೆ ಇವಾಗ ನಾವು ಲಾಸ್ಟ್ ಟಾಸ್ಕ್ ಮೊನ್ನೆ ನಡೀತು, ಸ್ವಿಮ್ಮಿಂಗ್ ಪೂಲ್ ಇಂದ ರಾಡ್ಸ್ ತಂದ್ಬಿಟ್ಟು ಅವರು ಮೇಲೆ ಹತ್ತಿ ಬಜರ್ ಹೊಡೆದಿರೋದು, ಅದು ಖಂಡಿತವಾಗ್ಲೂ ತುಂಬಾ ಇಷ್ಟ ಆಯ್ತು. ಯಾಕಂದ್ರೆ ಅದು ಅಷ್ಟು ಸುಲಭದಲ್ಲಿ ಮಾಡುವಂತ ಇದಲ್ಲ. ಪ್ರತಿ ಹೆಜ್ಜೆಯಲ್ಲೂ ಅವರು ಅವರ ನಿಖರತೆಯನ್ನು ಪ್ರದರ್ಶಿಸಬೇಕು. ಯಾಕಂದ್ರೆ ಒಂದು ಸ್ಲಿಪ್ ಆದ್ರಲ್ಲಿ ಈಗ ಬೇರೆ ಕಂಟೆಸ್ಟೆಂಟ್ ಬಿದ್ದು ಇದಾಗಿದ್ದಾರೆ. ಆ ಸೇಫ್ಟಿ ಇದೆ, ಆದ್ರೂ ಖಂಡಿತವಾಗ್ಲೂ ಆ ಕನ್ಸಿಸ್ಟೆನ್ಸಿ ಹಾಗೂ ನಿಖರತೆಯನ್ನ ಯೂಸ್ ಮಾಡಿಕೊಂಡು ಅವರು ಹತ್ತಿರೋದು ತುಂಬಾ ಇಷ್ಟ ಆಯ್ತು. ಸೊ ಅದು ಅವರ ಫಿಟ್ನೆಸ್ಸಿಗೂ ಹಾಗೂ ಅವರ ಯೋಚನಾ ಶಕ್ತಿಗೂ ಮೀರಿದಂತ ವ್ಯಕ್ತಿತ್ವದ ಆಟ ಆಗಿದೆ. ಫೈನಲಿ ಧನುಷ್ ಅವ್ರಿಗೆ ಯಾವ ರೀತಿ ಬೆಸ್ಟ್ ವಿಶಸ್ ಅನ್ನ ತಿಳಿಸ್ಕೊಡ್ತೀರಾ? ಧನುಷ್ ಗೆದ್ದು ಬಾ, ಆಲ್ ದ ಬೆಸ್ಟ್. ನಾವೆಲ್ಲ ನಿಮ್ಗೋಸ್ಕರ ಕಾಯ್ತಾ ಇದ್ದೀವಿ. ನೀವು ಸುದೀಪ್ ಒಂದ್ ಕೈ, ನಿಮ್ಮ ಕೈ ಹಿಡಿದಿರೋದು ನಾವು ಕಾಯ್ತಾ ಇದ್ದೀವಿ. ಆಲ್ ದ ಬೆಸ್ಟ್ ಧನುಷ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಹಾಗೆ ಮುಂದಕ್ಕೆ ಹೋಗೋಣ. ಇನ್ನೊಂದಷ್ಟು ಜನ ಫ್ರೆಂಡ್ಸ್ ಇದ್ದಾರೆ. ಸೊ ಅಲ್ಲಿ ವರ್ಕೌಟ್ ಮಾಡ್ತಾ ಇದಾರೆ. ಸರ್ ನಮಸ್ತೆ, ಹೇಗಿದ್ದೀರಾ? ನಮಸ್ತೆ ಸರ್, ಚೆನ್ನಾಗಿದೆ. ನಿಮ್ಮ ಹೆಸರು ಗೊತ್ತಾಗಿಲ್ಲ? ಶ್ರೇಯಸ್ ಅಂತ. ಓಕೆ, ಈಗ ಧನುಷ್ ನಿಮ್ಗೆ ಎಷ್ಟು ವರ್ಷಗಳಿಂದ ಜಿಮ್ಮೇಟ್ ಅಥವಾ ಹೆಂಗ್ ಪರಿಚಯ ನಿಮ್ಗೆ ಧನುಷ್ ಅವರು? ಧನುಷ್ ಅರೌಂಡ್ ಒಂದು 9 years ಇಂದ ಪರಿಚಯ ಸರ್. ಬಿಕಾಸ್ ನಾನು ಧನುಷ್ ಎಲ್ಲ ಒಟ್ಟಿಗೆ ವರ್ಕೌಟ್ ಮಾಡ್ತಿದ್ವಿ. ಅವ್ನ ಚಾನಲ್ ಹೋಗೋಕ್ಕಿಂತ ಮುಂಚೆಯಿಂದನೂ ನಮಗೆ ಪರಿಚಯ ಇದ್ದಾನೆ. ಇಲ್ಲಿ ಜಿಮ್ ಅಲ್ಲೆಲ್ಲಾನು ಹೆಂಗ್ ವರ್ಕೌಟ್ ಮಾಡ್ತಿದ್ರಿ? ಅಂದ್ರೆ ಜಿಮ್ ಅಲ್ಲಿ ಇದ್ದಂಗೆನೆ ಬಿಗ್ ಬಾಸ್ ಮನೆಯಲ್ಲೂ ಇದಾರಾ, ಹೆಂಗೆ ಏನು ಅಂತ? ಯಾಕಂದ್ರೆ 9 ವರ್ಷಗಳ ಒಂದು ಫ್ರೆಂಡ್ಶಿಪ್ ನಿಮ್ದು ಮತ್ತೆ ಅವ್ರದ್ದು. ಹಾಗಾಗಿ
ಸರ್ ಅವನು ತುಂಬಾ ಆಕ್ಟಿವ್ ಹುಡುಗ. ಅಂದ್ರೆ ಅವ್ನ ಜಿಮ್ಮಲ್ಲಿ ಇರ್ಲಿ, ಎಲ್ಲಾರು ಅವನ ಜೊತೆ ಇಟ್ಕೊಂಡು ವರ್ಕೌಟ್ ಮಾಡೋಣ ಬಾ ಅಂತಲ್ಲ. ಅಂಡ್ ಫಸ್ಟ್ ಆಫ್ ಆಲ್ ನನ್ನ ಜೊತೆ ಅಂತೂ ತುಂಬಾ ವರ್ಕೌಟ್ ಜಾಸ್ತಿ ಮಾಡಿದ್ದಾನೆ. ಅಂಡ್ ಅವ್ನ ಡಿಸಿಪ್ಲಿನ್ ತುಂಬಾ ಚೆನ್ನಾಗಿದೆ ಸರ್. ಯಾಕಂದ್ರೆ ಅವನು ಒಂದ್ಸಲಿ ಫೋಕಸ್ ಮಾಡಿದ್ರೆ ಅವ್ನು ತುಂಬಾ ಸರಿ ಟ್ರಾನ್ಸ್ಫಾರ್ಮೇಶನ್ ಅಂತೆಲ್ಲ ಮಾಡಿದ್ದಾನೆ. ಬಿಕಾಸ್ ಇಟ್ಸ್ ನಾಟ್ ಸೋ ಈಸಿ. ನೋಡೋರಿಗೆ ಅದು ತುಂಬಾ ಈಸಿ ಕಾಣಿಸ್ಬೋದು. ಅವನು ತುಂಬಾ ಹಾರ್ಡ್ ವರ್ಕಿಂಗ್. ಅವ್ನು ಡಯಟ್ ಆಗಿರ್ಬೋದು, ಅವ್ನ ಶೂಟಿಂಗ್ ಶೆಡ್ಯೂಲ್ಗಳಲ್ಲಿ 4 ಗಂಟೆಗೆ ಬಂದು ಜಿಮ್ಗೆ ವರ್ಕೌಟ್ ಮಾಡ್ತಿದ್ದ. ಮತ್ತೆ ಕೋವಿಡ್ ಟೈಮಲ್ಲೆಲ್ಲ ಮಾಡ್ತಿದ್ದ. ಅಂಡ್ ಅವ್ನು ಅದೊಂದು ಡೋಂಟ್ ಗಿವ್ ಅಪ್ ಅನ್ನೋದೊಂದು ಮೆಂಟಾಲಿಟಿ ತುಂಬಾ ಸ್ಟ್ರಾಂಗ್ ಇದೆ ಅವನು ಆ ವಿಚಾರದಲ್ಲಿ. ಅಂಡ್ ಅವ್ನ ಬಿಹೇವಿಯರ್ಸ್, ಫ್ರೆಂಡ್ಸ್ನ ಚೆನ್ನಾಗಿ ಉಳಿಸ್ಕೊಳ್ಳೋ ಬಿಹೇವಿಯರ್ ತುಂಬಾ ಚೆನ್ನಾಗಿದೆ. ಯಾರ ಹತ್ರ ಹೇಗೆ ಮಾತಾಡಬೇಕು ಅನ್ನೋದು ತುಂಬಾ ಚೆನ್ನಾಗಿ ಗೊತ್ತಿದೆ ಅವನಿಗೆ. ಅದು ಅವ್ನಿಗೆ ಒಂದು ಅಡ್ವಾಂಟೇಜ್. ಅಂಡ್ ಮೇನ್ ಥಿಂಗ್ ವಿ ಫೀಲ್ ಗುಡ್. ಅವ್ನು ಹೇಗಿದ್ದಾನೆ ಅವ್ನು ಹಾಗೇ ಇದ್ದಾನೆ ಅಲ್ಲಿ ಅನ್ನೋದು ನಮಗೆ ಖುಷಿ. ನೀವು ಬಿಗ್ ಬಾಸ್ ನೋಡ್ತಿರ್ತಾರೆ, ಯಾಕಂದ್ರೆ ನಿಮ್ಮ ಫ್ರೆಂಡ್ ಧನುಷ್ ಅವ್ರು ಇರೋದ್ರಿಂದ. ಸೊ ಹೆಂಗ್ ಅನ್ನಿಸ್ತಿದೆ ಬಿಗ್ ಬಾಸ್ ಸೀಸನ್ 12? ಸೀಸನ್ 12 ಸ್ವಲ್ಪ ಅಂದ್ರೆ ಈಗ 2 ಥರನೂ ನಡೆಯುತ್ತೆ. ವ್ಯಕ್ತಿತ್ವ ಅಂತ ಬಂದಾಗ ಈಸ್ ಟೂ ಗುಡ್. ಅಂಡ್ ಒನ್ ಮೋರ್ ಥಿಂಗ್, ಟಾಸ್ಕ್ ವಿಚಾರದಲ್ಲಿ ಆಗಿರ್ಲಿ, ಅವನ ಬಿಹೇವಿಯರ್ ವಿಚಾರದಲ್ಲಿ ನಾವು ನೋಡ್ದಂಗೆ ಅವನು ಎಲ್ಲೂ ಯಾರ ಕಣ್ಣಿಗೂ ರಾಂಗ್ ಪರ್ಸನ್ ಆಗಿ ಎಲ್ಲೂ ಕಾಣಿಸಿಲ್ಲ, ಟು ಬಿ ಫ್ರಾಂಕ್. ಅದೊಂದು ನಮಗೆ ಖುಷಿ ಆಗ್ತಿದೆ. ಅಂಡ್ ತುಂಬಾ ಟಫ್ ಅಲ್ಲಿ ನಡೀತಿದೆ ದಿಸ್ ಸೀಸನ್ 12 ಅನ್ನೋದು. ತುಂಬಾ ಅಂದ್ರೆ ಜನಕ್ಕೆ ಒಂಥರ ಲೈಕ್ ವಾಚಬಲ್ ಶೋ ಆಗಿದೆ. ಅದರಿಂದ ವಿ ವಾಂಟ್ ಟು ಜಸ್ಟ್ ಸಿ ಹೂ ವಿಲ್ ವಿನ್ ಅಂತ. ಬಟ್ ನಮ್ಗೆಲ್ಲರಿಗೂ ಧನುಷ್ ವಿನ್ ಆಗ್ಬೇಕು ಅನ್ನೋ ತುಂಬಾ ಆಸೆ ಇದೆ. 9 ವರ್ಷಗಳ ಫ್ರೆಂಡ್ಶಿಪ್ ಅಲ್ಲಿ ಅವರ ಕಂಪ್ಲೀಟ್ ಹಿಸ್ಟ್ರಿನೇ ನಿಮ್ಗೆ ಗೊತ್ತಿರುತ್ತೆ. ಬಿಕಾಸ್ ಯಾಕಂದ್ರೆ ಫ್ರೆಂಡ್ ಅಂತಂದ್ಮೇಲೆ ಅವ್ರ ಬಗ್ಗೆ ಕಷ್ಟ ನಷ್ಟ ಸುಖ ಶಾಂತಿ ಎಲ್ಲಾನು ಗೊತ್ತಿರುತ್ತೆ. ಸೊ ಬಿಗ್ ಬಾಸ್ ಮನೆಯಲ್ಲಿ ಹೋದ್ಮೇಲೆ ಪಾಸಿಟಿವ್ ಇರುತ್ತೆ, ನೆಗೆಟಿವ್ ಇರುತ್ತೆ. ನೆಗೆಟಿವ್ ಅಂತ ಬಂದಾಗ ಯಾವ ತರ ತಗೊಳ್ತೀರಾ ಆಸ್ ಎ ಫ್ರೆಂಡ್ ಆಗಿ? ಪಾಸಿಟಿವ್ ಅಂತ ಬಂದಾಗ ಯಾವ ರೀತಿ ತಗೊಳ್ತಾರೆ ಅಂತ? ಸರ್ ಅವ್ನು ಯಾವ್ದು ನಮ್ಮ ಫ್ರೆಂಡೇ ಅಲ್ಲ ಸರ್. ಅವ್ನ ಒನ್ ಮೋರ್ ಥಿಂಗ್, ನಮ್ಗೆಲ್ಲೂ ಅವ್ನು ನೆಗೆಟಿವ್ ಆಗಿ ಎಲ್ಲೂ ಕಾಣಿಸಿಲ್ಲ ಸರ್. ಅವ್ನು ಹೇಗಿದ್ದಾನೆ ಹಾಗೆ ಇದ್ದಾನೆ. ಅದೊಂದು ದೊಡ್ಡ ಅಡ್ವಾಂಟೇಜ್ ಸರ್ ಅವ್ನಿಗೆ. ನಾವು ಇಷ್ಟು ಜನ ಎಲ್ಲ ಕಂಟೆಸ್ಟೆಂಟ್ಗಳನ್ನ ನೋಡಿದೀವಿ. ಒಬ್ಬೊಬ್ರು ಒಂದೊಂದು ದಿವಸ ಒಂದೊಂದು ತಿಂಗಳಲ್ಲೆಲ್ಲ ಚೇಂಜ್ ಆಗ್ತಾರೆ. ಇಫ್ ಯು ಅಬ್ಸರ್ವ್ ಇಸ್ ಗ್ರೋತ್ ಅಲ್ಲ ಸರ್, ಸ್ಟಾರ್ಟಿಂಗ್ ಡೇ ಇಂದ ಅಟ್ ಪ್ರೆಸೆಂಟ್ ಟುಡೇವರೆಗೂ ಅವ್ನು ಒಂದೇ ತರದಲ್ಲೇ ಇದ್ದಾನೆ. ಅವನೆಲ್ಲೂ ಚೇಂಜಸ್ ಆ ಥರ ಅದು ಗ್ರಾಫ್ ಇಲ್ಲ. ಅವನು ಯು ಹ್ಯಾವ್ ವಂಡರ್ಫುಲ್ ಗ್ರಾಫ್. ಅವನಾಯ್ತು, ಅವ್ನ ಕೆಲಸ ಆಯ್ತು, ಎಲ್ಲಿ ಮಾತಾಡ್ಬೇಕು ಅಂತ ಗೊತ್ತು. ಅಂಡ್ ಇನ್ನೊಬ್ರ ಬಗ್ಗೆ ಅವನೋಗಿ ಎಲ್ಲೂ ನೆಗೆಟಿವ್ ಆಗಿ ಎಲ್ಲೂ ಮಾತಾಡಿರೋದು ಇವತ್ತರೆಗೂ ಎಲ್ಲೂ ಕಾಣಿಸಿಲ್ಲ. ದಟ್ಸ್ ಮೇನ್ ಅಂದ್ರೆ ಒಂದು ವ್ಯಕ್ತಿತ್ವ. ನೀನು ಅವ್ರಿಗಾರ ಹೇಳ್ಬೇಕು, ಅವ್ರ ಹತ್ರನೇ ಹೋಗಿ ಹೇಳು ಅಂತಾನೆ. ಈಗ ನೀವು ಅಬ್ಸರ್ವ್ ಮಾಡೋದು, ಗಿಲ್ಲಿ ರೇಗ್ಸೋದಾಗಿರ್ಬೋದು, ಎಲ್ಲಾನು ರೇಗಿಸ್ತಾ ಇರ್ತಾನೆ ಗಿಲ್ಲಿ. ಬಟ್ ಯಾಕೆ ಧನು ರೇಗ್ಸಲ್ಲ? ಮೆಂಟಾಲಿಟಿ ಅದೇ. ಅವ್ನು ಹೇಗಿರ್ಬೇಕು, ಒಂದು ಆಲ್ವೇಸ್ ಯಾವುದೇ ಒಂದು ಪರ್ಸನ್ ಚೆನ್ನಾಗಿ ಮಾತಾಡ್ಬೇಕು ಅಂದ್ರೆ ಮಿರರ್. ನಾವ್ ಹೇಗೆ ಚೆನ್ನಾಗಿರ್ತೀವಿ, ಆಪೋಸಿಟ್ ಜನನು ಅಷ್ಟೇ ಚೆನ್ನಾಗಿ ಬಿಹೇವ್ ಮಾಡ್ತಾರೆ ಅನ್ನೋದೊಂದು. ಅಂಡ್ ಹೀಸ್ ಪ್ಲೇಯಿಂಗ್ ಇಸ್ ವಂಡರ್ಫುಲ್ ಗೇಮ್ ಸರ್. ಅವನ ಆಚೆ ಹೇಗಿದ್ದಾನೆ ಮತ್ತೆ ಒಳಗಡೆನೆ ಹೇಗಿದ್ದಾನೆ. ಅವನ ಒಂದಿನ ನಮ್ಗೆ ಅನ್ಸೋದು ಅವ್ನು ತುಂಬಾ ಆಕ್ಟಿವ್ ಹುಡುಗ, ಬಟ್ ಅಲ್ಲಿ ಸ್ವಲ್ಪ ಕಾಮಾಗೆ ಕಂಪೋಸ್ಡ್ ಆಗಿದೆ. ಒಂದು ಆಶ್ಚರ್ಯ ಅಷ್ಟೇ ನಮ್ಗೆ. ಅಂದ್ರೆ ಅಲ್ಲೋಗಿ ತಾಳ್ಮೆ ಏನಾದ್ರು ಕಲ್ತ್ರ ಧನುಷ್ ಅವರು ಅಂತ? ಬೇಜಾನ್ ಕಲ್ತಿದ್ದಾನೆ ಸರ್. ಅವ್ನು ಆತರ ಇರೋದಿಲ್ಲ. ಜಿಮ್ಮಲ್ಲಿ ಎಲ್ಲಾರ್ಗು ವರ್ಕೌಟ್ ಮಾಡಿಸ್ತಾನೆ. ಒಬ್ರನ್ನ ಕುತ್ಕೊಳಕ್ ಬಿಡಲ್ಲ. ಒಬ್ರನ್ನ ಸುಮ್ನೆ ಆಗತ್ತೆ ಮಾಡಿ ಬ್ರೋ ಹಾಗೆ ಅಂತ ತುಂಬಾ ಓವರ್ ಆಕ್ಟಿವ್ ಅಂತ ಹುಡುಗ. ಬಟ್ ಹಿ ಇಸ್ ದೇರ್ ಆಸ್ ಅ ಕಂಪೋಸ್ಡ್ ಗಾಯ್. ಅಲ್ಲಿ ಅಂದ್ರೆ ತುಂಬಾ ತಾಳ್ಮೆಯಿಂದ ಅವನಾಯ್ತು, ಅವ್ನ ಕೆಲ್ಸಗಳಾಯ್ತು, ವರ್ಕೌಟ್ ಆಯ್ತು, ಅಂದ್ರೆ ಅವನು ಟಾಸ್ಕ್ಗಳಾಯ್ತು. ಬಟ್ ಯಾರ ಬಗ್ಗೆ ಮಾತಾಡಿದ್ರೆ ಅದು ಚೆನ್ನಾಗಿದೆ. ಇಲ್ಲೂ ಕೂಡ ಅವ್ನು ಯಾರ ಬಗ್ಗೆ ಮಾತಾಡಲ್ಲ. ಯಾರ್ಯಾರ ಬಗ್ಗೆ ಮಾತಾಡ್ಬೇಕು ಅಂದ್ರೆ ನೋಡು ಅವ್ರು ಹಂಗ ಅಂತಿದ್ದಾರೆ, ಬಟ್ ನೀನು ಇನ್ನೂ ಸ್ವಲ್ಪ ಇಂಪ್ರೂವ್ ಆಗ್ಬೇಕು, ಅದು ಇದು ಅಷ್ಟು ಬಿಟ್ರೆ ಅವ್ನೇನು ಜಾಸ್ತಿ ಮಾತಾಡಲ್ಲ. ಯಾರ ಬಗ್ಗೆನೂ ಮಾತಾಡಲ್ಲ ಅಂತ ಹೇಳಿದ್ರಿ. ಬಟ್ ಇತ್ತೀಚೆಗೆ ಅವ್ರ ಬಗ್ಗೆ ಒಂದಷ್ಟು ನೆಗೆಟಿವ್ ಕಮೆಂಟ್ಸ್ ಆಗಿರ್ಬೋದು, ನೆಗೆಟಿವ್ ಟ್ರೋಲ್ ಪೇಜಸ್ ಆಗಿರ್ಬೋದು ಆಯ್ತು. ಅದನ್ನ ನೋಡಿದಾಗ ನಿಮ್ಗೆ ಹೆಂಗ್ ಅನ್ನಿಸ್ತು? ಬಿಕಾಸ್ ಯಾಕಂದ್ರೆ ನೀವೇ ಹೇಳ್ತಿದ್ರ ಅವ್ರು ಯಾರ ಬಗ್ಗೆನೂ ಮಾತಾಡಲ್ಲ ಅಂತ. ಸರ್ ಟ್ರೋಲ್ ನಾವ್ ಏನ್ ಮಾಡಿದ್ರು ಟ್ರೋಲ್ ಮಾಡ್ತಾರೆ ಸರ್. ಒಳ್ಳೇದ್ ಮಾಡಿದ್ರು ಟ್ರೋಲ್ ಮಾಡ್ತಾರೆ, ಕೆಟ್ಟದ್ ಮಾಡಿದ್ರು ಟ್ರೋಲ್ ಮಾಡ್ತಾರೆ. ಈಗ ಟ್ರೋಲ್ ಬಗ್ಗೆ ರೀಸೆಂಟ್ ಆಗಿ ಏನೋ ಟ್ರೋಲ್ಗಳು ನಡೀತಿದೆ. ಸೊ ಅವ್ನ ಆಕ್ಟಿವ್, ಅವ್ನು ಫನ್ ಆಗು ಮಾಡಿರ್ಬೋದು. ಇಟ್ಸ್ ಲೈಕ್ ಈಗ ಯಾರು ಏನು ಒಳ್ಳೇದ್ ಮಾಡಿದ್ರು ಟ್ರೋಲ್ ಮಾಡ್ತಾರೆ, ಕೆಟ್ಟದ್ ಮಾಡಿದ್ರು ಟ್ರೋಲ್ ಮಾಡ್ತಾರೆ. ವಿ ಆರ್ ನಾಟ್ ಅದರಿಂದ ಅವ್ನಿಗೇನೋ ಎಫೆಕ್ಟ್ ಆಗುತ್ತೆ ಅನ್ನೋದೆಲ್ಲ ಸುಳ್ಳು ಸರ್. ಇಟ್ ಡಸಂಟ್ ವರ್ಕ್. ಅಂದ್ರೆ ಎಲ್ಲರಿಗೂ ಗೊತ್ತಿರೋದ್ರಿಂದ, ಅವ್ರ ಮನೆಯವ್ರಿಗಾಗಿರ್ಲಿ ನಮ್ಗಳಿಗೆ ಎಲ್ಲರಿಗೂ ಅವ್ನು ಯಾರು ಅಂತ ಗೊತ್ತಿರೋದ್ರಿಂದ ನಮ್ಗೇನು ಇಟ್ ಡಸಂಟ್ ಡ್ಯಾಮೇಜ್ ಅಂತ ಅನ್ಸುತ್ತೆ ಸರ್. ದಟ್ಸ್ ಫಿನಾಲೆಗೋಸ್ಕರ ಆ ಒಂದು ಮೂಮೆಂಟ್ ಧನುಷ್ ಅವರ ಕೈಯಲ್ಲಿ ಕಪ್ ಇಟ್ಕೊಂಡು ಇರೋದಕ್ಕೋಸ್ಕರ ಎಷ್ಟು ವೆಯ್ಟ್ ಮಾಡ್ತಿದಾರ ಸರ್? ಜೆನ್ಯೂನ್ಲಿ ಸ್ಪೀಕಿಂಗ್ ಅವ್ನು ವಿನ್ ಆಗ್ಬೇಕು ಅನ್ನೋದು ಎಲ್ಲರಿಗೂ ಇದೆ, ಎಲ್ಲರಿಗೂ. ದಟ್ಸ್ ಒನ್ ಥಿಂಗ್. ಅವನು ನಮ್ಗೆ ಗೊತ್ತಿರಂಗೆ ಸುದೀಪ್ ಸರ್ 2 ಕೈಯಲ್ಲಿ ಅವ್ನ ಕೈ ಒಂದಾಗಿರುತ್ತೆ ಅನ್ನೋದು ಗೊತ್ತು. ಆ ಎತ್ತ ಕೈನು ಅವನೇ ಆಗಿರ್ಬೇಕು ಅನ್ನೋದು ನಮ್ದು ಒಂದು ಆಶಯ ಸರ್. ಯಾವ ರೀತಿ ಬೆಸ್ಟ್ ವಿಶಸ್ ಅನ್ನ ತಿಳಿಸ್ಕೊಡ್ತೀರಾ ನಿಮ್ಮ ಗೆಳೆಯನಿಗೆ? ಆಲ್ ದ ಬೆಸ್ಟ್ ಧನು. ಆಫ್ ಕೋರ್ಸ್ ವಿಲ್ ವಿನ್, ರಾಕ್ ದ ಶೋ ಅಂಡ್ ಕಮ್ ಬ್ಯಾಕ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಎಸ್, ಹಂಗೆ ಮುಂದಕ್ಕೆ ಹೋಗೋಣ. ಎಸ್, ಇಲ್ಲೊಬ್ರು ಇದ್ದಾರೆ. ನಮಸ್ತೆ, ಹೇಗಿದ್ದೀರಾ? ನಮಸ್ತೆ, ಚೆನ್ನಾಗಿದ್ದೀನಿ ಸರ್. ನೀವು? ನಾನು ಸೂಪರ್ ಆಗಿನಿ. ನಿಮ್ಗೆ ಧನುಷ್ ಅಂದ್ರೆ ಏನ್ ನೆನಪಾಗುತ್ತೆ ಅಂಡ್ ಎಷ್ಟು ವರ್ಷಗಳ ಗೆಳೆತನ ಅಂತ? ನನಗೆ ಧನುಷ್ ಅವ್ರು 5 ವರ್ಷ ದೊಡ್ಡವರು, ಅಣ್ಣ ಆಗ್ಬೇಕು ನನಗೆ. ನನಗೆ ಅವ್ರು ಫಸ್ಟ್ ಮೀಟ್ ಆಗಿದ್ದು ನನಗ ಸ್ವಲ್ಪ ರೀಲು, ಸೋಷಿಯಲ್ ಮೀಡಿಯಾ ಕಂಟೆಂಟು ಅದೆಲ್ಲ ಮಾಡ್ತಾ ಇದ್ದೆ. ಸೊ ಧನುಷ್ ಅವ್ರ ಜೊತೆ ಅವ್ರ ಪ್ರೊಫೈಲ್ಗೆ ಈ ಥರ ಕಂಟೆಂಟ್ ಶೂಟ್ ಮಾಡೋದು ಈ ಥರ ಎಲ್ಲ ಮಾಡ್ತಾ ಇದ್ವಿ. ಒಂದಿನ ಒಂದು ಸ್ಮಾಲ್ ಇನ್ಸಿಡೆಂಟ್ ನಿಮ್ಗೆ ಹೇಳ್ಬೇಕು. 200K ಆಗಿತ್ತು ಧನುಷ್ ಅವ್ರ ಪ್ರೊಫೈಲಲ್ಲಿ. ಆಗ ನಾನು ಕಾನ್ಸೆಪ್ಟ್ ಏನು ಹೇಳಿದೆ ಅಂದರೆ, ಹೆಲ್ಪಿಂಗ್ ಮಾಡೋಣ ಯಾರಿಗಾದ್ರೂ, ಬಡವ್ರಿಗೆ ಇಲ್ಲ. ಸೊ ಶೇಷಾದ್ರಿಪುರಂ ಹತ್ರ ಒಂದು ಬ್ಲೈಂಡ್ ಸ್ಕೂಲ್ ಇದೆ,
ಅಲ್ಲೋಗಿ ಮಾಡೋಣ ಅಂತ ಅಂದಿದ್ವಿ. ಎಲ್ಲದಕ್ಕೂ ಒಪ್ಕೊಂಡ್ರು, ಸರಿ ಮಾಡೋಣ. ಬ್ಲೈಂಡ್ ಸ್ಕೂಲ್ ಹೋಗ್ತಾನೆ, ಮಕ್ಕಳಿಗೆ ಏನಿದೆ ಎಜುಕೇಷನ್ ಸ್ಪಾನ್ಸರ್, ಅವ್ರ ಊಟ ಏನಿದೆ ಎಲ್ಲ ಮಾಡೋಣ ಅಂತ. ದೆನ್ ನಾನು ಅಲ್ಲಿ ಹೋದ್ಮೇಲೆ ಅಂದೆ ವಿಡಿಯೋ ಮಾಡೋಣ ಸೋಷಲ್ ಮೀಡಿಯಾದಾಗ. ಅವ್ರು ಒಪ್ಕೊಂಡೇ ಇಲ್ಲ. ನನಗೆ ಈ ಸೋಷಲ್ ಮೀಡಿಯಾದಲ್ಲಿ ನಾನು ಹೆಲ್ಪ್ ಮಾಡ್ತಾ ಇದ್ದೀನಿ, ಒಬ್ರಿಗೆ ಒಳ್ಳೇದಾಗತ್ತೆ, ನಾನು ತೋರಿಸ್ಕೊಳ್ಬೇಕು, ನನ್ನ ಹತ್ರ ಕಾಸಿದೆ, ಅದೆಲ್ಲ ಬೇಡ, ಮಾಡೋಣ ಮಕ್ಳಿಗೆ ಮಾಡೋಣ. ದೆನ್ ನಾನು ಬಿಟ್ಟಿಲ್ಲ, ನಾನು ಫೋರ್ಸ್ ಮಾಡಿದೆ. ನಾನು ಅವ್ರಿಗೆ ಅರ್ಥ ಮಾಡಿಸಿದ್ದೆ ಹೆಂಗಂದ್ರೆ, ಇವಾಗ ನೀವು ಒಬ್ರಿಗೆ ಹೆಲ್ಪ್ ಮಾಡಿ 200K ಆಗಿದೆ ಅಂತ ನೀವು ಹೆಲ್ಪ್ ಮಾಡಿ ಅದನ್ನ ಪೋಸ್ಟ್ ಮಾಡಿದ್ರೆ ನಿಮ್ನ ನೋಡಿ 4 ಜನ ಕಲಿತಾರೆ. ಇವಾಗ ಒಂದು 4 ಜನ ಜಾಸ್ತಿ ಆಯ್ತು. ರೀಸೆಂಟ್ ಆಗಿ ಒಬ್ರು ಸೇಮ್ ಧನುಷ್ ಅವ್ರ ಕಾನ್ಸೆಪ್ಟ್ ನ ಕಾಪಿ ಮಾಡ್ಕೊಂಡು ಅವ್ರ ಸೋಷಲ್ ಮೀಡಿಯಾದಲ್ಲಿ ಏನೋ ಇದಾಯ್ತು ಅಂದ್ಬಿಟ್ಟು ಹೋಗಿ ಹೆಲ್ಪ್ ಮಾಡಿದ್ದಾರೆ. ಸೊ ಅವ್ರು ಪ್ರತಿ ಸಲನು ಎಷ್ಟೊಂದ್ ಕಡೆ ಅನಾಥಾಶ್ರಮಗೆ ವೀಕ್ಲಿ ಫುಡ್ ಹೋಗ್ತಾ ಇರತ್ತೆ, ಮತ್ತೆ ಬೆಡ್ಶೀಟ್ಸು ತುಂಬಾನೇ ಮಾಡ್ತಾ ಇರ್ತಾರೆ. ಯಾವ್ದನ್ನು ಸೋಷಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಕ್ ಬಿಡಲ್ಲ. ಸೊ ಇವಾಗ ವ್ಯಕ್ತಿತ್ವ ಎಲ್ಲ ಬರತ್ತಲ್ಲ, ನಾನು ಹೇಳೋದಿಷ್ಟೇ, ಹೀರೋ ಆಚೆಗಡೆ ಧನುಷ್ ಅವ್ರ ರೋಲು ಕ್ಯಾರೆಕ್ಟರ್ ವೈಸ್ ತಗೊಂಡ್ರೆ ಆ ಹೀರೋ ಪೊಸಿಷನ್ನೇ ಅವ್ರು ಅಲ್ಲಿ ಪ್ಲೇ ಮಾಡ್ತಾ ಇದ್ದಾರೆ. ಗಿಲ್ಲಿ ಬಂದ್ಬಿಟ್ಟು ಕಮಿಡಿಯನ್ ಆಚೆಗಡೆ, ಅದೇ ಕಮಿಡಿಯನ್ ಅಲ್ಲಿ ಎಂಟರ್ಟೈನ್ಮೆಂಟ್ ಕೊಡ್ತಾ ಇದ್ದಾರೆ. ಅವ್ರವ್ರ ವ್ಯಕ್ತಿತ್ವ ಏನೇನಿರುತ್ತೆ, ಅವ್ರವ್ರ ಡೈಲಿ ಲೈಫಲ್ಲಿ ಏನು ಅಭ್ಯಾಸ ಮಾಡ್ಕೊಂಡಿರ್ತಾರೆ ಅದೇ ತರ ಇರ್ತಾರೆ. ಇವಾಗ ಧನುಷ್ ಅವ್ರು ಬಂದ್ಬಿಟ್ಟು ಕಮಿಡಿಯನ್ ಆಗೋ ಕಾಮಿಡಿ ಮಾಡು ಅಂದ್ರೆ ಅವ್ರು ಇಷ್ಟು ವರ್ಷ ಮಾಡ್ಕೊಂಡ್ ಬಂದಿರೋದೇನು, ಹಿ ವಾಸ್ ಎನ್ ಹೀರೋ. ಅದನ್ನೇ ಕ್ಯಾರಿ ಫಾರ್ವರ್ಡ್ ಮಾಡ್ತಾ ಇದಾರೆ ಅಷ್ಟೇ. ಜನ ಕಣ್ಣಿಗೆ ನಗಿಸ್ಬೇಕು, ನಮಗ್ ಕಾಮಿಡಿ ಬೇಕು, ಇಂಥದೇ ಬೇಕು ಅಂತ ಅಂದ್ರೆ ಅವ್ರವ್ರ ರೋಲ್ ಅವ್ರವ್ರಿಗೆ ಇರತ್ತೆ. ಇವಾಗ ಧನುಷ್ ಅವ್ರ ಟಾಸ್ಕ್ ಹೆಂಗ್ ಆಡ್ತಾ ಇದ್ದಾರೆ, ಗಿಲ್ಲಿ ಅವ್ರ ಕಾಮಿಡಿ ಹೆಂಗ್ ಮಾಡ್ತಾ ಇದ್ದಾರೆ, ಅವ್ರ ರೋಲ್ ಅವ್ರು ಪ್ಲೇ ಮಾಡ್ತಾ ಇದ್ದಾರೆ. ಧನುಷ್ ಅವ್ರ ಟಾಸ್ಕ್ ಬಂದ್ಬಿಟ್ಟು, ಇವಾಗ ಹೀರೋನು ಅಷ್ಟೇ ಫಿಲಮ್ಸ್ ಅಲ್ಲಿ ಫೈಟ್ಸ್ ಎಲ್ಲ ಮಾಡ್ತಾನೆ, ಅವ್ನು ಕಾಮಿಡಿ ಮಾಡ್ಕೊಂಡು ಕೂತ್ಕೊಂತಾನ, ಕಮಿಡಿಯನ್ನೇ ಸಪರೇಟ್ ಇರ್ತಾ ಇರ್ತಾನೆ. ಆ ತರ ವ್ಯಕ್ತಿತ್ವದ ಆಟ ಅಂತ ತಗೊಂಡ್ರೆ ವಿ ಶುಡ್ ಕನ್ಸಿಡರ್ ಎವ್ರಿಥಿಂಗ್. ಎಸ್, ಧನುಷ್ ಅವರು ಹೋಗೋದಕ್ಕಿಂತ ಮುಂಚೆ ನಿಮ್ಗೆ ಏನೆಲ್ಲ ಟಿಪ್ಸ್ ಕೊಟ್ಟೋದ್ರು, ಬಿಕಾಸ್ ಯಾಕಂದ್ರೆ ವರ್ಕೌಟ್ ಎಲ್ಲ ಮಾಡ್ತಿದ್ರೆ, ಅದ್ರ ಜೊತೆಗೆ ಸೋಷಿಯಲ್ ಮೀಡಿಯಾದೆಲ್ಲ ತುಂಬಾ ಆಕ್ಟಿವ್ ಆಗಿದ್ರಲ್ಲ. ಸೊ ಈಗೇನಿದ್ರು ಸೋಷಿಯಲ್ ಮೀಡಿಯಾ ಜಮಾನ ಆಗಿರೋದ್ರಿಂದ ನಾವ್ ಏನೇ ಚಿಕ್ಕದಾಗಿ ಹೆಸರು ಮಾಡಿದ್ರು ಕೂಡ ಅದು ಸಿಕ್ಕಾಪಟ್ಟೆ ಚರ್ಚೆಗೆ ಶುರುವಾಗ್ತಿದೆ. ಅದು ಪಾಸಿಟಿವ್ ಆಗಿರ್ಬೋದು, ನೆಗೆಟಿವ್ ಆಗಿರ್ಬೋದು. ಸೊ ಹಾಗಾಗಿ ಅವ್ರು ಹೇಳಿದಿಷ್ಟೇ, ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ ಮಾಡಿ, ನಂದು ಏನು ಫೋಟೋಸ್ ಬರೋದು ಅಪ್ಲೋಡ್ ಮಾಡಿ. ಅದ್ಬಿಟ್ಟು ಇನ್ನೊಂದು ಪಾಸಿಟಿವ್ ಆಗಿ ತೋರಿಸ್ತೀವಿ, ಸ್ಕ್ರಿಪ್ಟೆಡ್ ಮಾಡ್ತೀವಿ, ಅದು ಇದು ಏನೂ ಮಾಡಕ್ ಹೋಗ್ಬೇಡಿ. ಈ ತರ ಇಂಟರ್ವ್ಯೂ ನಮ್ಮ ಫ್ಯಾಮಿಲಿಯವ್ರ ಹತ್ರ ಬಂದು ಮಾತಾಡಿಸ್ತಾರೆ, ಅದು ಇದು ಏನೂ ಮಾಡಕ್ ಹೋಗ್ಬೇಡಿ. ನನಗೆ ಸೋಷಿಯಲ್ ಮೀಡಿಯಾದಲ್ಲಿ ಏನೂ ಬೇಡ. ನನ್ನ ಬಗ್ಗೆ ಏನೇ ನೆಗೆಟಿವ್ ಹೋದ್ರು ಯಾರಿಗೂ ರಿಪ್ಲೈ ಮಾಡಕ್ ಹೋಗ್ಬೇಡಿ. ಅವ್ರಿಗೆ ವಾಪಸ್ ಬೈಯೋದಾಗ್ಲಿ, ಅವ್ರಿಗೆ ಕೆಟ್ಟದ ಕಾಮೆಂಟ್ ಮಾಡೋದಾಗ್ಲಿ, ಅವ್ರಿಗೆ ರಿಯಾಕ್ಟ್ ಮಾಡೋದಾಗ್ಲಿ ಏನೂ ಬೇಡ. ಏನೂ ಮಾಡಕ್ ಹೋಗ್ಬೇಡ್ರಿ ಅಂತಾನೆ ಅವ್ರು ಹೇಳ್ಬಿಟ್ಟು ಹೋಗಿರೋದು ನಮ್ಗೆ. ಫೈನಲಿ ಯಾವ ರೀತಿ ಬೆಸ್ಟ್ ವಿಶಸ್ ಅನ್ನ ತಿಳಿಸ್ಕೊಡ್ತೀರಾ ಅವರಿಗೆ? ಟಾಸ್ಕ್ ಎಲ್ಲ ಚೆನ್ನಾಗಿ ಆಡ್ತಾ ಇದ್ದಾರೆ, ಒಳ್ಳೇದಾಗ್ಲಿ, ಗೆತ್ಕೊಂಡು ಬಂದಿದ್ದಾನೆ ನೋಡೋಣ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಎಸ್, ಇನ್ನೊಬ್ರು ಇದಾರೆ ಹಾಗೆ ವರ್ಕೌಟ್ ಮಾಡ್ತಾ ಇದಾರೆ, ಅವನ್ನ ಮಾತನಾಡಿಸ್ತಾನೆ ಹೆಂಗಿದೆ ಅಂತ. ಸರ್ ನಮಸ್ತೆ, ಹೇಗಿದ್ದೀರಾ? ಚೆನ್ನಾಗಿದ್ದೀರಿ ನೀವು? ನಾನು ಸೂಪರ್ ಆಗಿದ್ದೀನಿ. ಸೊ ಧನುಷ್ ಅವ್ರು ಅಂದ ತಕ್ಷಣ ನಿಮ್ಗೆ ಅವರ ಆಕ್ಟಿವ್ನೆಸ್ ನೆನಪಾಗುತ್ತಾ? ಇಲ್ಲ ಅಂತಂದ್ರೆ ಬಿಗ್ ಬಾಸ್ ಮನೇಲಿ ಯಾವ ತರ ಇದ್ದಾರೆ, ನಿಮ್ಗೆ ಎಷ್ಟು ವರ್ಷಗಳ ಸ್ನೇಹ ಅಂತ? ನಮ್ದು ಅವ್ರದ್ದು ಒಂದು 8-9 ವರ್ಷದ ಸ್ನೇಹ. ನಾವು ಎಲ್ಲ ಯಾವಾಗ್ಲೂ ಇಲ್ಲೇ ವರ್ಕೌಟ್ ಮಾಡೋದು, ನಾವು ಚೆನ್ನಾಗಿ ಯಾವಾಗ್ಲೂ ವರ್ಕೌಟ್ ಮಾಡ್ತಾ ಇರ್ತೀವಿ. ಅವರು ಹೆಂಗಂದ್ರೆ ಆಕ್ಟಿವ್ ಅಂದ್ರೆ ಅರ್ಲಿ ಮಾರ್ನಿಂಗ್ 5 o'clock 4 o'clock ಅಂದ್ರು ಅವ್ರು ಅರ್ಲಿ ಮಾರ್ನಿಂಗ್ ಶೂಟಿಂಗ್ ಹೋಗಕ್ ಮುಂಚೆ ಬಂದು ಇಲ್ಲಿ ವರ್ಕೌಟ್ ಮಾಡ್ಬಿಟ್ಟೆ ಅವ್ರು ಹೋಗ್ತಾ ಇದ್ದಿದ್ದು. ಮತ್ತೆ ಹೆಂಗೆ ಅಂದ್ರೆ ಅವರು ವರ್ಕೌಟ್ ಇಲ್ದಿರ ಅವ್ರು ಎಲ್ಲೂ ಶೂಟ್ಗೆ ಹೋಗ್ತಾ ಇದ್ದಿಲ್ಲ. ಫಸ್ಟ್ ಪ್ರಿಫರೆನ್ಸ್ ಕೊಡ್ತಿದ್ದೆ ವರ್ಕೌಟ್ಗೆ. ತುಂಬಾ ಒಳ್ಳೆಯವರು. ಏನೇ ಒಂದು ಹೆಲ್ಪ್ ಬೇಕಂದ್ರು, ಏನೇ ಒಂದು ಮಾಡ್ಬೇಕಂದ್ರು ಬಂದ್ಬಿಟ್ಟು ಹೆಲ್ಪ್ ಮಾಡೋರು. ನಾವ್ ಇವಾಗ ಡಂಬಲ್ ಲಿಫ್ಟ್ ಮಾಡ್ಬೇಕು, ಈ ತರ ಮಾಡು, ಆ ತರ ಮಾಡು, ಸಜೆಷನ್ಸ್ ಕೊಡ್ತಿದ್ರು ತುಂಬಾ. ಹಿಂಗ್ ಮಾಡಿದ್ರೆ ಹಿಂಗಾಗುತ್ತೆ, ನಿಂಗ್ ಇದ್ ಮಾಡಿದ್ರೆ ಇದ್ ಮಾಡ್ಕೊಬೋದು ನೀನು ಅಂತೆಲ್ಲ ಇದ್ ಮಾಡ್ತಿದ್ರು. ತುಂಬಾ ಒಳ್ಳೆಯವರು. ಬಿಗ್ ಬಾಸ್ ಅಲ್ಲಿ ತುಂಬಾ ಚೆನ್ನಾಗಿ ಆಡ್ತಿದ್ದಾರೆ. ಅದರಿಂದ ಅವರು ಒಂದ್ ಕೈ ಅವ್ರು ಹೆಂಗೆ ಅಂದ್ರೆ ಹೆಲ್ಪ್ ಮಾಡೋದು ಅಷ್ಟೇ. ಈ ಕೈಯಲ್ಲಿ ಮಾಡೋದು ಈ ಕೈಯಲ್ಲಿ ಗೊತ್ತಾಗಲ್ಲ. ಅವ್ರು ತುಂಬಾ ಶಾರ್ಪು, ಮತ್ತೆ ನೆಕ್ಸ್ಟ್ ಲೆವೆಲ್ ಗೇಮ್ ಆಡ್ತಿದ್ದಾರೆ ಬಿಗ್ ಬಾಸ್ ಅಲ್ಲಿ. ನೋಡಿ ತುಂಬಾ ಖುಷಿ ಆಗ್ತಿದೆ. ಇದುವರೆಗೂ ಫಿನಾಲೆ ಹಂತಕ್ಕೆ ತಲುಪಿರುವಂತಹ ಕಂಟೆಸ್ಟೆಂಟ್ಸ್ ಅಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಧನುಷ್ ಅವರು ಮೊಟ್ಟ ಮೊದಲ ಬಾರಿಗೆ ನಿಲ್ತಾರೆ. ಬಿಕಾಸ್ ಯಾಕಂತಂದ್ರೆ ಮೊನ್ನೆ ಟವರ್ ಟಾಸ್ಕ್ ಅನ್ನ ಗೆದ್ದಾಗ, ಆ ಒಂದು ಟಾಸ್ಕ್ ಅನ್ನ ನೋಡಿದಾಗ, ಆ ಮೂಮೆಂಟ್ಸ್ ಅನ್ನ ನೋಡಿದಾಗ ಎಷ್ಟು ಎಂಜಾಯ್ ಮಾಡ್ತಿದ್ರಿ ಅಂತ? ತುಂಬಾ ಖುಷಿ ಆಯ್ತು ಸರ್. ಆ ಟವರ್ ಹತ್ತವಾಗ್ಲೂ ನಮ್ಗೆ ಒಂದು ಏನೋ ನಮ್ಮವರೇ ಗೆದ್ರೇನೋ ಅನ್ನೋಷ್ಟು ತುಂಬಾ ಖುಷಿ ಆಗ್ತಿತ್ತು. ಅವ್ರ ಟವರ್ ಎತ್ತವಾಗ್ಲೂ ಅಷ್ಟೇ, ಆ ಜೋಶು, ಆ ಫೈರ್ ನ ಇದ್ ಮಾಡಿದ್ದು, ಜೈ ಬಿಗ್ ಬಾಸ್ ಅಂತ ಹೇಳಿದ್ದು, ಅದೆಲ್ಲ ತುಂಬಾ ನನ್ಗೆ ಎಲ್ರಿಗೂ ಅಷ್ಟೇ, ಜಿಮ್ ಅಲ್ಲಿರೋರ್ಗೆ ಅವರೇ ಏನೋ ವಿನ್ ಆಗಿರೋ ಅಷ್ಟು ಖುಷಿ ಆಗ್ತಿದೆ ನಮ್ಗೆ. ಯಾವ ಮೂಮೆಂಟ್ಸ್ ಎಲ್ಲ ನೀವು ರೀಕಾಲ್ ಮಾಡ್ತೀರಾ? ಬಿಕಾಸ್ ಯಾಕಂತಂದ್ರೆ ಈಗ ಫಿನಾಲೆ ಅಂತ ಕೂರ್ಕೂತು ಹೋಗ್ಬೇಕು ಅಂತಂದ್ರೆ ಇಟ್ಸ್ ನಾಟ್ ಈಸಿ. ಬಿಕಾಸ್ ಯಾಕಂತಂದ್ರೆ ಅಲ್ಲಿಗೆ ಅವರ ಸ್ಟ್ರಗ್ಲಿಂಗ್ ಅನ್ನೋ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಯಾವ ಮೂಮೆಂಟ್ಸ್ ಎಲ್ಲ ಹೆಲ್ಪ್ ಮಾಡಿದೆ ಧನುಷ್ ಅವ್ರಿಗೆ ಫಿನಾಲೆವರೆಗೂ ಹೋಗೋದಿಕ್ಕೆ ಅಂತ? ಎಲ್ಲಾ ಮೂಮೆಂಟ್ಸ್ ಹೆಲ್ಪ್ ಮಾಡಿದೆ ಸರ್. ಮೇನ್ ಆಗಿ ಹೆಲ್ಪ್ ಮಾಡಿರೋದೇ ಅವ್ರ ಫಿಟ್ನೆಸ್ ಮತ್ತೆ ಅವ್ರ ಟಾಸ್ಕ್. ಆ ಟಾಸ್ಕ್ ಏನ್ ಆಡ್ತಿದ್ದಾರೆ, ಅವ್ರ ಎನರ್ಜಿ ಏನಿದೆ, ಅದರಿಂದಾನೇ ಅವ್ರು ಈ ಲೆವೆಲ್ ವರ್ಗು ಹೋಗಿ ಆ ಟವರ್ ಹತ್ಬೇಕು ಅಂದ್ರೆ ಟಾಸ್ಕೇ ಕಾರಣ. ಆ ಟಾಸ್ಕ್ ಆಡ್ತಿದಾರಲ್ಲ, ಆ ಟವರ್ ಹತ್ಬೇಕಂದ್ರೆ ಏನು ಸುಮ್ನೆ ಅಲ್ಲ ಸರ್. ಅದು ಅವ್ರು ಅಲ್ಲಿಂದ ಸ್ಲಿಪ್ ಆಗ್ತಾರೆ, ಆದ್ರೂನು ಆ ಚಲಾನ ಬಿಡಿದ್ರೆ ಅದನ್ನ ಹತ್ಕೊಂಡು ಹೋಗಿ ತಿರ್ಗಾ ಇದ್ ಮಾಡ್ತಾರ ಅವ್ರು. ಆ
ಫಿಟ್ನೆಸ್ ಇರೋದ್ರಿಂದಾನೇ ಅವರು ಅಷ್ಟೆಲ್ಲ ಮಾಡಕ್ ಸಾಧ್ಯ ಆಗಿದ್ದು. ಫೈನಲಿ ಯಾವ ರೀತಿ ವಿಶಸ್ ಅನ್ನ ತಿಳಿಸ್ತೀರಾ ಅಂತ? ಆಲ್ ದ ಬೆಸ್ಟ್ ಧನು ಬ್ರೋ, ಗೆದ್ ಬನ್ರಿ. ಒಂದ್ ಕೈಯಲ್ಲಿ ಕಿಚ್ಚ ಸುದೀಪ್ ಸರ್ ಕೈಯಲ್ಲಿ ನೀವು ಇಲ್ಲೇ ಇರಬೇಕು, ವಿನ್ ಆಗ್ಬಿಟ್ಟು ಬನ್ನಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಹಾಗೆ ಮುಂದಕ್ಕೆ ಹೋಗೋಣ, ಇನ್ನೊಂದಷ್ಟು ಜನ ಇದ್ದಾರೆ. ಸೊ ಇಲ್ಲಿ ನಮ್ಗೆ RCB ಅಂತ ನೆನಪಾಗುತ್ತೆ ನಿಮ್ ಜರ್ಸಿ ನೋಡ್ತಿದ್ರೆ. ನಮಸ್ತೆ, ಹೇಗಿದ್ದೀರಾ? ನಮಸ್ತೆ ಸರ್, ಆರಾಮಿದೆ ಸರ್. ನೀವು? ನಾನು ಸೂಪರ್ ಆಗಿದ್ದೀನಿ. ನಿಮ್ಗೆ ಧನುಷ್ ಅವರು ಎಷ್ಟು ವರ್ಷಗಳಿಂದ ಪರಿಚಯ, ಹಾಗೇನೆ ಹೆಂಗ್ ಪರಿಚಯ ಅಂತ? ಕಳೆದ 8 ವರ್ಷದಿಂದ ಜಿಮ್ಮಲ್ಲೇ ಪರಿಚಯ ನಮಗೆ. ವರ್ಕೌಟ್ ಮಾಡ್ಬೇಕಾದ್ರೆ ಹಿಂಗೆ ಪರಿಚಯ ಆಗಿದ್ದು. ಅವರೇ ನಮಗೆ ಮೋಟಿವೇಶನು, ಇನ್ಸ್ಪಿರೇಷನು. ಏನಕ್ಕೆ ಅಂದರೆ ಹುಷಾರಿಲ್ಲ ಅಂದು ಬಂದು ಮಾಡ್ತಾರೆ. ಇವತ್ತು ನೋಡಿ ನಮ್ಮ ಕಣ್ಣು ಹುಷಾರಿಲ್ಲ, ರೆಡ್ಡೆ ಆಗಿದೆ, ಅದು ಮಾತಾಡೋಕೆ ಆಗ್ತಾ ಇಲ್ಲ. ಬಿಕಾಸ್ ಅವರು ಹೇಳಿರ್ತಾರೆ ಅಂದ್ಬಿಟ್ಟು ಒಂದೇ ಕಾರಣಕ್ಕೆ ಇವತ್ತು ಬಂದು ವರ್ಕೌಟ್ ಮಾಡ್ತಾ ಇದ್ದೀವಿ ನಾವು. ಇಷ್ಟ ಹೇಳಕ್ಕೆ ಖುಷಿ ಪಡ್ತೀವಿ ಸರ್. ಹೆಂಗ್ ಆಡ್ತಿದಾರೆ ಬಿಗ್ ಬಾಸ್ ನೋಡ್ತಿದಾರ? ಧನುಷ್ ಅವರ ಪರ್ಫಾರ್ಮೆನ್ಸ್ ಎಲ್ಲ ಹೆಂಗಿದೆ? ಫಿನಾಲೆ ವೀಕ್ಗೆ ಮೊಟ್ಟ ಮೊದಲ ಕಂಟೆಸ್ಟೆಂಟ್ ಆಗಿ ಎಂಟ್ರಿ ಕೊಟ್ಟಿರುವಂತವ್ರು ಧನುಷ್ ಅವರು. ಸೊ ಅವರ ಒಂದು ಸಾಧನೆಗೆ ಏನ್ ಹೇಳ್ತೀರಾ ಅಂತ? ಸರ್ ಖುಷಿ ಆಗುತ್ತೆ. ಕಷ್ಟ ಬಿದ್ದಿದ್ದಾನೆ ತುಂಬಾನೇ. ಕಳೆದ 8 ವರ್ಷದಿಂದ ನೋಡ್ತಾ ಇದ್ದೀರಿ, ತುಂಬಾನೇ ಕಷ್ಟ ಬಿದ್ದು ಇವತ್ತು ಆ ಪೊಸಿಷನ್ಗೆ ಬರಬೇಕು ಅಂದರೆ ತಮಾಷೆ ಆಟನೇ ಅಲ್ಲ. ಪ್ಲಸ್ ಎಲ್ಲಾರನ್ನೂ ಗುದ್ದಾಡಿ ಹೊಡೆದಾಡಿ ಹೋಗಿರೋದು, ಫಸ್ಟ್ ಫೈನಲಿಸ್ಟ್ ಆಗಿರೋದು. ಅದಕ್ಕೆ ತುಂಬ ಖುಷಿ ಆಗುತ್ತೆ ನಮಗೆ. ಬೆಳಗ್ಗೆ 4 ಗಂಟೆ 5 ಗಂಟೆಗೆ ಎದ್ದು ವರ್ಕೌಟ್ ಮಾಡಿದ್ದಕ್ಕೂ ಅದೇ ಸಾರ್ಥಕ, ಇನ್ನೇನು ಬರೋದಿಲ್ಲ ಸರ್. ಅದೇ ತುಂಬ ಖುಷಿ ಆಗುತ್ತೆ. ಅವ್ನು ಇವತ್ತು ಅಲ್ಲಿ ಫಸ್ಟ್ ಫೈನಲಿಸ್ಟ್ ಆಗಿರೋದು, ಸೇಫಲ್ಲಿದ್ದಾನೆ. ತುಂಬ ಖುಷಿ ಆಗುತ್ತೆ ಸರ್. ಈಗ ಬಿಗ್ ಬಾಸ್ ವಿನ್ನಿಂಗ್ ಮೂಮೆಂಟ್ಸ್ ಧನುಷ್ ಅವರಲ್ಲಿ ನೋಡೋದಕ್ಕೆ ಎಷ್ಟು ವೆಯ್ಟ್ ಮಾಡ್ತಿದ್ದೀರಾ ಅಂತ? ತುಂಬಾನೇ ಕಾತುರದಿಂದ ಕಾಯ್ತಾ ಇದ್ದೀರಿ ಸರ್. ಯಾವತ್ತು ಬರುತ್ತೆ ಸಂಡೇ ಅಂತ ಕಾಯ್ತಾ ಇದ್ದೀರಿ ಎಲ್ಲರೂ. ಅದನ್ನ ಒಳ್ಳೆ ಹಬ್ಬ ತರ ಸೆಲೆಬ್ರೇಟ್, ವಿಜಯೋತ್ಸವ ತರ ಸೆಲೆಬ್ರೇಟ್ ಮಾಡ್ತೀರಿ ಸರ್. ಅವನು ಇಷ್ಟು ಮಟ್ಟಿಗೆ ಬಂದಿರೋದಂದ್ರೆ ನಮಗೆ ಅದೇ ಖುಷಿ. ಇನ್ನೊಂದೇ ಒಂದು ಸ್ಟೆಪ್ ಇದೆ, ಆ ಸ್ಟೆಪ್ ಇಟ್ಬಿಟ್ರೆ ನಮ್ಗೆ ಇನ್ನು ವಿಜಯೋತ್ಸವನೇ ಸರ್. ಊರಲ್ಲೂ ವಿಜಯೋತ್ಸವ ಮಾಡ್ತೀರಿ ಖಂಡಿತ. ನಾವು ಅವ್ರ ಅಭಿಮಾನಿಗಳು ಸುಮಾರು ಜನ ಈಗ ಅನ್ನದಾನ ಅದು ಇದು ಅಂತೆಲ್ಲ ಫ್ರೂಟ್ಸ್ ಎಲ್ಲ ಕೊಡ್ತಾ ಇದ್ದಾರೆ. ಹಾಗೆ ಇನ್ನೂ ಅವನು ಮಾಡ್ಕೊಂಡ್ ಬಂದಿರೋದನ್ನೇ ಅವನ ಅಭಿಮಾನಿಗಳು ಮಾಡ್ತಾ ಇದ್ದಾರೆ. ನಾವು ಫ್ರೆಂಡ್ಸ್ ಆಗಿ ಸುಮಾರು ಕಡೆ ಮಾಡಿದಿರಿ. ಅದೇ ಧನುಷ್ ಹೆಂಗೆ ಅಂದ್ರೆ ಒಂದ್ ಕೈಯಲ್ಲಿ ಕೊಟ್ಟಿದ್ದು ಇನ್ನೊಂದ್ ಕೈಯಲ್ಲಿ ಗೊತ್ತಾಗಬಾರ್ದು ಅಂದ್ಬಿಟ್ಟು ಯಾವ್ದನ್ನು ಎಲ್ಲೂ ಸೋಷಿಯಲ್ ಮೀಡಿಯಾದಲ್ಲಿ ಇದುವರೆಗೂ ಒಂದನ್ನು ಪೋಸ್ಟ್ ಮಾಡಿಲ್ಲ ಅವನು ಮಾಡಿರೋದನ್ನ. ಹಿಂಗೆ ಮುಂದಕ್ಕೆ ಬೆಳೀಲಿ ಸರ್, ತುಂಬಾ ಜನಕ್ಕೆ ಸಹಾಯ ಮಾಡ್ಲಿ. ಯಾವ ರೀತಿ ಬೆಸ್ಟ್ ವಿಶಸ್ ತಿಳಿಸ್ತೀರಾ? ಆಲ್ ದ ಬೆಸ್ಟ್ ಧನು, ಬೇಗ ಗೆದ್ಬಾ, ಒಟ್ಟಿಗೆ ವರ್ಕೌಟ್ ಮಾಡೋಣ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಹಂಗೆ ಮುಂದಕ್ಕೆ ಹೋಗೋಣ. ಇಲ್ಲಿ ಸರ್ ನಮಸ್ತೆ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್. ಈಗ ಧನುಷ್ ಅವರು ನಿಮ್ಗೆ ಎಷ್ಟು ವರ್ಷಗಳಿಂದ ಪರಿಚಯ ಅಂತ? ನನಗೆ ಒಂದು 7-8 ವರ್ಷದಿಂದ ಪರಿಚಯ. ನಾವು ಜೊತೆಲ್ಲ ಜಿಮ್ಮು ವರ್ಕೌಟ್ ಎಲ್ಲ ಮಾಡ್ಕೊಂಡಿರ್ತೀವಿ. ತುಂಬ ಚೆನ್ನಾಗಿ ಅವ್ರು ಇದು ಮಾಡ್ತಾರೆ. ಸೊ ತುಂಬ ಖುಷಿ ಆಯ್ತು ಅವ್ರು ಬಿಗ್ ಬಾಸ್ಗೆ ಹೋಗಿ. ಏನಾದ್ರು ಮಾತಾಡಕ್ಕೆ ಬರ್ತಿಲ್ಲ ಪಾಪ ನಿಮ್ಗೆ. ಬಿಕಾಸ್ ಯಾಕಂತಂದ್ರೆ ಆ ಮೂಮೆಂಟ್ಸ್ ನ, ಫ್ರೆಂಡ್ಶಿಪ್ ಅನ್ನುವಂಥದ್ದು ಅದೆಲ್ಲ ಎಕ್ಸ್ಪೆಕ್ಟ್ ಮಾಡ್ತಿದ್ರಲ್ಲ, ಸೊ ಹಾಗಾಗಿ. ಸೊ ಅವ್ರು ಆಟ ಆಡ್ತಾ ಇರೋದು, ಅವ್ರ ಒಳಗಡೆ ಎಲ್ಲ ಚೆನ್ನಾಗಿರೋದು ತುಂಬ ಖುಷಿ ಆಗ್ತಾ ಇದೆ. ಅವ್ರು ಆಡೋ ಇದೆಲ್ಲ ನೋಡಿದ್ರೆ ಫೈನಲಿಸ್ಟಲ್ಲೇ ಅವ್ರು ಗೆಲ್ತಾರೆ, ಅದು ಖುಷಿ ಇದೆ. ಗೆದ್ಬಾ ಧನು ಅಂತೇಳಿ ಅವ್ರಿಗೆ ಆಲ್ ದಿ ಬೆಸ್ಟ್ ಹೇಳ್ತೀನಿ. ಯಾವ ಟಾಸ್ಕ್ ನಿಮ್ಗೆ ತುಂಬಾ ಇಷ್ಟ ಆಯ್ತು? ಬಿಕಾಸ್ ಯಾಕಂದ್ರೆ ಟಾಸ್ಕ್ ಮಾಸ್ಟರ್ ಅನ್ನೋ ಬಿರುದಂತೂ ಪಡ್ಕೊಂಡಿದ್ರಲ್ಲ. ಲಾಸ್ಟ್ ಟಾಸ್ಕ್ ಮಾಡಿದ್ರಲ್ಲ, ತುಂಬಾ ಸಖತ್ತಾಗಿ ಮಾಡೋದು ಮಾತ್ರ. ತುಂಬಾ ಖುಷಿ ಆಯ್ತು. ಅದೆಲ್ಲ ಮನೆಯಲ್ಲೆಲ್ಲ ಖುಷಿ ಆಗ್ಬಿಟ್ರು. ಈ ತರ ಯಾರು ಇಲ್ಲ ಬಿಡಿ ಬಿಗ್ ಬಾಸ್ ಅಲ್ಲೇ ಆ ತರ ಒಂದು ಚೆನ್ನಾಗಿ ಇದು ಮಾಡೋರು. ತುಂಬ ಖುಷಿ ಆಯ್ತದು ನೋಡಿ. ಸೊ ಫಿಸಿಕಲಿ ಫಿಟ್ ಅವ್ರೆ. ಸೊ ಇಲ್ಲಿ ಹೆಂಗಿದ್ದ ಬಿಗ್ ಬಾಸ್ ಅಲ್ಲಿ ಹಂಗೆ ಇದ್ದಾರೆ ಅವರು. ತುಂಬಾನೇ ಖುಷಿ ಆಗುತ್ತೆ ಅವ್ರನ್ನು ಅಂದ್ರೆ ಅವ್ರು ಆಡ್ತಾ ಇದ್ರೆ. ನಮ್ಮ ಇಡೀ ಫ್ಯಾಮಿಲಿ ಇಲ್ಲಿ ಊರಲ್ಲಿ ಒಂದು 150 ಮನೆ ಇದೆ, 150 ಮನೆನೂ ಮಾತಾಡ್ತಾ ಇದ್ದಾರೆ ಅವ್ರ ಬಗ್ಗೆ. ಸೊ ಆ ರೀತಿ ಬಿಗ್ ಬಾಸ್ ಅಲ್ಲಿ ಅವರು ಒಳ್ಳೆ ರೀತಿಯಲ್ಲಿ ಇರೋದಿರ್ಬೋದು, ಒಳ್ಳೆ ಗೇಮ್ ಆಡೋದಿರ್ಬೋದು, ಅವ್ರ ಆಟ ತುಂಬ ಖುಷಿ ಆಗ್ತಾ ಇದೆ. ಬಿಗ್ ಬಾಸ್ಗೆ ಒಂಥರ ಅಂದ್ರೆ ಈ ವೇದಿಕೆ ಒಳ್ಳೆಯವ್ರಿಗೆ ಸೂಕ್ತವಾಗಿ ಒಂದು ಒಳ್ಳೆ ಜಾಗ ಕೊಟ್ಟವ್ರೆ ಅನ್ನೋದು ಒಂದು ತುಂಬಾ ಖುಷಿ ಇದೆ. ಅಂದ್ರೆ ಈಗ ಏನ್ ಚೇಂಜಸ್ ಅಂತ ಏನಾದ್ರು ಅನಿಸ್ತಿದ್ಯಾ? ಬಿಕಾಸ್ ಯಾಕಂತಂದ್ರೆ 100 ದಿನಗಳ ಒಂದು ಸುದೀರ್ಘ ಬಿಗ್ ಬಾಸ್ ಆಟದಲ್ಲಿ ಏನಾದ್ರೂ ಧನುಷ್ ಅವ್ರ ಕಡೆಯಿಂದ ಏನೋ ಚೇಂಜಸ್ ಆಯ್ತಾ ಅಥವಾ ಇಲ್ವಾ, ಹಂಗೆ ಇದಾರ ಅಂತ? ಚೇಂಜಸ್ ಅಂತ ಏನಿಲ್ಲ. ಅವ್ರ ಇಲ್ಲ ಹೊರಗಡೆ ಹೆಂಗಿದ್ರ ಒಳಗಡೆನೂ ಹಂಗೆ ಇದ್ದಾರೆ. ಸೊ ಮುಂದೆ ನೆಕ್ಸ್ಟ್ ಏನಂದ್ರೆ ಅವ್ರು ಹೊರಗಡೆ ಬಂದ್ರೆ ಒಂದು ಒಳ್ಳೊಳ್ಳೆ ಮೂವಿ ಮಾಡ್ಬೋದು. ಆ ಲೆವೆಲ್ಗೆ ಅವ್ರು ಫಿಸಿಕಲ್ ಫಿಟ್ ಅವ್ರೆ. ಸೊ ತುಂಬಾ ಚೆನ್ನಾಗಿ ಏನ್ ಮಾತಾಡ್ಬೇಕು, ಹೆಂಗಿರ್ಬೇಕು, ಸೊ ಪ್ರತಿಯೊಂದು ತುಂಬಾ ಖುಷಿ ಇದೆ ನೋಡಕ್ಕೆ. ಯಾವ ರೀತಿ ಬೆಸ್ಟ್ ವಿಶಸ್ ತಿಳಿಸ್ತೀರಾ? ಅವರು ಹೊರಗಡೆ ಬಂದು ಒಳ್ಳೆ ಒಂದು ಮೂವಿ ಮಾಡಲಿ, ಅದೇ ಖುಷಿ ನಮಗೆ. ಅವ್ರು ಬಂದ್ರೆ ಆಲ್ ದಿ ಬೆಸ್ಟ್ ಹೇಳ್ತೀನಿ. ಅವ್ನು ಗೆದ್ದು ಬಂದೇ ಬರ್ತಾರೆ ಅಂತ ಒಂದು ಖುಷಿ ಇದೆ. ಧನುಷ್, ತುಂಬಾ ಚೆನ್ನಾಗಿ ಆಡ್ತಿದ್ಯಾ, ಹಿಂಗೆ ಆಡು. ಟಾಸ್ಕ್ ಮಾಸ್ಟರ್ ಅಂತ ಹೆಸರು ತಗೊಂಡಿದ್ಯಾ,
ಎಲ್ಲರಿಗೂ ಖುಷಿಯಾಗಿದೆ. ನೀನ್ ಆಡ್ತಾ ಇರೋ ಆಟ ನಿನ್ ವ್ಯಕ್ತಿತ್ವದ ಆಟನೇ ಆಡ್ತಾ ಇದ್ಯಾ. ಎಲ್ಲೂ ಕೂಡ ಒಂದು ಕೆಟ್ಟ ಹೆಸರು ತಗೊಂಡಿಲ್ಲ. ಎಲ್ಲಾರ ಹತ್ರ ಒಳ್ಳೆಯವನಂತಾನೆ ಅನ್ಸ್ಕೊಂಡಿದ್ಯಾ. ಈವನ್ ಕಿಚ್ಚನ ಚಪ್ಪಾಳೆ ಕೂಡ ತಗೊಂಡಿದ್ಯಾ. ಅದು ತುಂಬಾನೇ ಖುಷಿ ಆಯ್ತು. ನೀನು ಇಲ್ಲಿಂದ ಹೋಗ್ಬೇಕಾದ್ರೆ ಹೇಳ್ಬಿಟ್ಟೆ ಹೋಗಿದ್ದೆ, ನಾನು ವಿನ್ ಆಗ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ನನ್ಗೆ ಕಿಚ್ಚನ ಚಪ್ಪಾಳೆ ಒಂದ್ ಬರ್ಬೇಕು ಅಂತ ಹೇಳ್ಬಿಟ್ಟು ಹೋಗಿದೆ. ಅದೇ ರೀತಿ ನೀನು ಡೇ 1 ಇಂದ ಹೆಂಗ್ ಆಡ್ತಾ ಇದೆಯೋ ಇವತ್ತವರೆಗೂ ಕೂಡ ಹಂಗೆ ಇದೆಯಾ. ಯಾರ ಹತ್ರನೂ ನೀನು ವ್ಯಕ್ತಿತ್ವ ಚೇಂಜ್ ಆಗಿದೆ ಅಥವಾ ನಿನ್ ಮೇಲೆ ನೆಗೆಟಿವ್ ಬರ್ತಾ ಇದೆ ಅಂತ ಯಾರು ಇಲ್ಲಿ ತನಕ ಹೇಳಿಲ್ಲ. ತುಂಬಾ ಚೆನ್ನಾಗಿ ಆಡ್ಕೊಂಡ್ ಬಂದಿದ್ಯಾ. ನಮ್ ಸಪೋರ್ಟ್ ನಿನ್ ಜೊತೆ ಯಾವಾಗ್ಲೂ ಇರುತ್ತೆ. ನಾವೆಲ್ಲ ಜಿಮ್ ಮೆಂಬರ್ಸ್ ಎಲ್ಲ ಸೇರ್ಕೊಂಡಿದೀವಿ, ಎಲ್ಲ ಸೇರಿ ವರ್ಕೌಟ್ ಮಾಡ್ತಾ ಇದೀವಿ. ನಾವೆಲ್ಲ ಆಚೆ ಸೇರಿಸಿ ನಿಂಗೆ ವೋಟ್ ಮಾಡ್ತಾ ಇದೀವಿ. ಎಲ್ಲಾರು ಕೂಡ ನಮ್ ಕೇಳಿರೋರು ಆಚೆ ಇರೋರು ಎಲ್ಲರೂ ವೋಟ್ ಮಾಡ್ತಾ ಇದಾರೆ ನಿನ್ಗೋಸ್ಕರ. ನೀನೇನು ತಲೆ ಕೆಡ್ಸ್ಕೊಂಬೇಡ, ಚೆನ್ನಾಗ್ ಆಡು, ಚೆನ್ನಾಗ್ ಆಡ್ತಾ ಇದ್ಯಾ. ಆಲ್ ದ ಬೆಸ್ಟ್ ಅಂತ ಹೇಳಕ್ ಇಷ್ಟಪಡ್ತೀನಿ ಧನುಷ್. ಆಲ್ ದ ಬೆಸ್ಟ್ ಧನುಷ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.